ನಮಸ್ತೆ. ಇವತ್ತು ರೀಸೆಂಟಾಗಿ 10th ರಿಸಲ್ಟ್ ಮತ್ತು PU ರಿಸಲ್ಟ್ಸ್ ಬಂತಲ್ಲ, ಅದರ ಬೇಸಿಸ್ ಮೇಲೆ ಇವತ್ತೊಬ್ಬರು ಕಾಲೇಜ್ ಪ್ರೊಫೆಸರ್ ಇವತ್ತು ಎಲ್ರಿಗೂ ಒಂದು ಗೈಡ್ಲೈನ್ಸ್ ಕೊಡ್ತಾಯಿದ್ರು. 95+ ಬಂದಿರೋ ಸೈನ್ಸ್ ತೊಗೊಳ್ಳಿ 10th ಆದಮೇಲೆ, 85+ ಬಂದಿರೋ ಡಿಪ್ಲೊಮೊ ತೊಗೊಳ್ಳಿ ಸೈನ್ಸ್ ಫೋಕಸ್ ಆದರೆ, ಇಲ್ಲ ಅಂದರೆ 70+ ಇರೋ ಕಾಮರ್ಸ್, 60+ ಇರೋ ಆರ್ಟ್ಸ್, ಜಸ್ಟ್ ಪಾಸ್ ಆದರೆ ITI, ಇಲ್ಲ ಅಂದರೆ ಮತ್ತೊಂದೇನೋ ಕೋರ್ಸ್, ಈ ಥರ ಹೇಳ್ತಾಯಿದ್ರು. ಅಥವಾ PU ನಂತರದಲ್ಲೂ ಕೂಡ ಇದೇ ಟೈಪಲ್ಲೇ ಕಾಂಬಿನೇಷನ್ಸ್. 95+ ಬಂದು CET ರಿಸಲ್ಟ್ಸ್ ಬಂದರೆ ಮಾತ್ರ ಮೆಡಿಕಲ್ ಹೋಗಲಿ, 85+ ಬಂದು ಇಂಜಿನಿಯರಿಂಗ್ ಬಂತು ಅಂದರೆ ಮಾತ್ರ ಇಂಜಿನಿಯರಿಂಗ್ ಹೋಗಲಿ, ಇಲ್ಲ ಅಂದರೆ BSc, ಇಲ್ಲ ಅಂದರೆ BA, ಈ ಥರ ಎಲ್ಲ ಹೇಳ್ತಾಯಿದ್ರು. ಖಂಡಿತ ಇದು ಎಲ್ಲ ಜಸ್ಟ್ ಸ್ಟುಪಿಡ್ ಗೇಮ್. ಬುದ್ಧಿವಂತರು, ದಡ್ಡರು, ಬಿಸ್ನೆಸ್ ಅವರು ಮಾಡ್ತಾ ಇರುವಂಥ ಒಂದು ದೊಡ್ಡ ಗ್ಯಾಮ್ಲಿಂಗ್ ಅಷ್ಟೇ. ದಯವಿಟ್ಟು ಇದನ್ನು ಪ್ರಿಡಿಕ್ಟ್ ಮಾಡಿಬಿಡಿ. ನಿಮಗೆ ಗೊತ್ತಿರಲಿ, ಮಾರ್ಕ್ಸ್ ಇಸ್ ಜಸ್ಟ್ ಎ ನಂಬರ್. ಓಕೆ, ಅದು ಅಷ್ಟೇ ಜೀವನ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಮಾರ್ಕ್ಸ್ ತೆಗಿಲಿಕ್ಕೆ ತುಂಬ ಕ್ರೈಟೀರಿಯಾಸ್ ಇದೆ. ನೀವು ಕಾಪಿ ಹೊಡೆದು ತೆಗಿಬೋದು, ಬೈಹಾರ್ಟ್ ಹೊಡೆದು ತೆಗಿಬೋದು, ದುಡ್ಡಿನ ಮನಿ ಕ್ಯಾನ್ ಬೈ ಎವ್ರಿಥಿಂಗ್ ಅಂತಾರಲ್ಲ, ಆ ಥರ ಇನ್ಫ್ಲೂಯೆನ್ಸಿಂದ ತೆಗಿಬೋದು. ನಿಮಗೆ ಎಷ್ಟೋ ಗೊತ್ತಿರಲಿ, ಎಷ್ಟೋ ಸಿಚುವೇಷನಲ್ಲಿ 100% ಮಾರ್ಕ್ಸ್ ಬಂದಿರುತ್ತೆ ಜಸ್ಟ್ ಬೈ ಬೈಹಾರ್ಟಿಂಗ್. ಓಕೆ, ಅವ್ರಿಗೆ ಜಸ್ಟ್ ಒಂದು ಕ್ರಾಸ್ ಕ್ವಶನ್ ಕೇಳಿದ್ರೆ ಅವರಿಗೆ ತಲೆಯಲ್ಲಿ ಏನೂ ಇಲ್ಲ, ಅದಕ್ಕೆ ತಲೆ ಸೀಳಿದ್ರೆ ಒಂದು ಅಕ್ಷರ ಬರಲ್ಲ ಅಂತಾರಲ್ಲ, ಅದರಲ್ಲ, ಅದ್ರ ಬದಲು ಇವ್ರಿಗೆ ಬೇರೆ ಥರ ಕೇಳಬೇಕು. ಓಕೆ, ಆ ಥರ ಎಲ್ಲ ಬಿಟ್ಬಿಟ್ಟು ನೀವು ತಲೆಯಿಂದ ಜಸ್ಟ್ ಈ ಕಾಲೇಜವ್ರ ಗ್ಯಾಮ್ಲಿಂಗು ಅಥವಾ ಸೊಸೈಟಿ ಅಕ್ಕಪಕ್ಕದವರು ನಾಲೆಡ್ಜ್ ಇಲ್ಲದೆ ಇರೋ ಅವ್ರ ಹತ್ರ ನೀವು ಡಿಪೆಂಡ್ ಆಗೋದ್ರ ಬದಲಾಗಿ ನೀವು ಓಪನಾಗಿ ಡಿಸ್ಕಸ್ ಮಾಡಬೇಕು. ನಿಮ್ಮ ಸ್ಟ್ರೆಂತು, ನಿಮ್ಮ ಕ್ರೈಟೀರಿಯಾ ಏನಿದೆ, ನಿಮ್ಮ ಮನೆಯ ಸಿಚುವೇಷನ್ನು ಅಥವಾ ನಿಮಗೆ ಇರೋ ಇಂಟ್ರೆಸ್ಟ್ ಏನಿದೆ, ಅದನ್ನು 1 by 1 ಕಂಪೇರ್ ಮಾಡಿ ಮ್ಯಾಚ್ ಮಾಡಬೇಕು. ಓಕೆ, ಸೊ ಅದನ್ನು ಬಿಟ್ಬಿಟ್ಟು ನಾವು ಸುಮ್ಮನೆ ನಮಗೇನೋ ಮಾರ್ಕ್ಸ್ ಬಂದಿದೆ ಹೋಗಬೇಕು ಅಂತೇಳಿ. ಈಗ ಉದಾಹರಣೆಗೆ ನಂದು PU CETನಲ್ಲಿ ಔಟ್ ಆಫ್ 60 54 ಮಾರ್ಕ್ಸ್ ಬಂತು, ಜಸ್ಟ್ ಬೈ ರ್ಯಾಂಡಮ್ ಕ್ಲಿಕ್. ಅದ್ರಲ್ಲಿ 1 ಮಾರ್ಕ್ಸು ಕೂಡ ನನ್ನ ಬುದ್ಧಿವಂತಿಕೆ ಅದಲ್ಲ. ಹಾಗಂತೇಳಿ ನಾನು ಏನಾದ್ರು ಮೆಡಿಕಲ್ ಹೋಗಿದ್ದರೆ ಪ್ರತಿಯೊಬ್ಬರು ಸ್ವರ್ಗಕ್ಕೆ ಹೋಗಿರೋರು, ಅದು ಎರಡನೇ ವಿಷಯ, ಬಿಟ್ಬಿಡಿ. ಸೊ ಈ ಥರ ರ್ಯಾಂಡಮ್ ಲೆಕ್ಕಲ್ಲಿ ಹೋಗೋದ್ರ ಬದಲಾಗಿ ಪ್ರಾಂಪ್ಟಾಗಿ ನಿಮ್ಮ ನಾಲೆಡ್ಜ್ ಏನಿದೆ, ನಿಮ್ಮದು ಕೆಪಾಸಿಟಿ, ಸ್ಟ್ರೆಂತು, ಇಂಟ್ರೆಸ್ಟು, ಅದೇ ಹೇಳ್ತೀವಲ್ಲ, ಇದು ಮೂರೂ ನೀವು ಮಾಡ್ತಾ ಹೋದರೆ ಮಾತ್ರ ಸಿಗುತ್ತೆ. ಅದು ಹೆಂಗೆ ಗೊತ್ತಾಗೋದು? ನಿಮ್ಮ ಮನೇಲೇ ಎಲ್ಲರೂ ಕೂಡ ತಿಳಿದವ್ರು ಇರ್ತಾರೆ, ಸಾಧ್ಯನೇ ಇರಲ್ಲ. ಪೇರೆಂಟ್ಸ್ ಇರ್ಬೋದು, ಅಥವಾ ನಿಮ್ಮ ಸ್ವಂತ ಬ್ಲಡ್ ರಿಲೇಟಿವ್ಸ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಈವನ್ ನನ್ನ ಕೇಸಲ್ಲಿ ನನಗೆ ಹೆಲ್ಪ್ ಮಾಡಿದಂಥವ್ರು ಯಾವುದು ಕ್ಲೋಸ್ ರಿಲೇಟಿವ್ಸ್ ಯಾರು ಅಂತಲ್ಲ, ಅವ್ರನ್ನ ಕೇಳಲಿಲ್ಲ, ಆ ಟೈಮ್ ಸಿಗಲಿಲ್ಲ, ಬಟ್ ಬೇರೆಯವ್ರು ನನಗೆ ಹೆಲ್ಪ್ ಮಾಡಿದ್ರು. ಸೊ ಡೆಫಿನೆಟ್ಲಿ ಆ ಥರ ನಾವು ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ. ನಾವು ಓಪನ್ ಟು ಆಸ್ಕ್, ಓಪನ್ ಟು ಅಕ್ಸೆಪ್ಟ್ ಅಂತಾರಲ್ಲ. ಸೊ ಆ ಥರ ಇದ್ದು ನಾವು ಹುಡುಕಿ ಕೇಳಿದ್ರೆ ಮಾತ್ರ ಒಬ್ಬರಲ್ಲ ಒಬ್ಬರು ಖಂಡಿತ ಇದು ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ನಮ್ಮ ಡಿಸೈಡ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಗೇಮ್ ಎಲ್ಲ ಮಾಡ್ತಾ ಹೋದರೆ ಏನು ಉಪಯೋಗ ಇಲ್ಲ. ಜೊತೆಯಲ್ಲಿ ನಿಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗೊತ್ತಿರಲಿ, ಇವತ್ತು ಮಾರ್ಕೆಟ್ ಅಂತ ಏನಿದೆ, ರಿಯಲ್ ವರ್ಲ್ಡ್ ಜೀವನ ಮಾಡೋಕ್ಕೆ ಬೇಕಾದ್ರೆ ಈ ಮಾರ್ಕ್ಸ್ ಅಲ್ಲ, ರಿಯಲ್ ನಾಲೆಡ್ಜು. ಅದೇ ಕಾರಣಕ್ಕೆ ಇವತ್ತು IT ಇರಲಿ, ನಾನ್ IT ಇರಲಿ, ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ರಿಯಲ್ ನಾಲೆಡ್ಜ್ ಕೇಳ್ತಾರೆ. ಈಗ ನಂದೇ ಆಗಲಿ 15 ಇಯರ್ಸ್ ಆಯ್ತು ನಾನು ಇಂಜಿನಿಯರಿಂಗ್ ಪಾಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಬೇರೆ ಬೇರೆ ರೀತಿಯಲ್ಲಿ. ಇವತ್ತಿನವರೆಗೂ ಒಂದೇ ಒಂದು ಕಡೆ ನಾನು ಇಂಜಿನಿಯರಿಂಗ್ ಮಾರ್ಕ್ಸ್ ಕಾರ್ಡ್ ನೋಡಿಲ್ಲ. ಸೊ ವಾಟ್ ಇಸ್ ದ ಯೂಸ್ ಆಫ್ ದಟ್ ಸ್ಕೋರ್? ಜಸ್ಟ್ ನಾಲೆಡ್ಜ್ ಅಷ್ಟೇ. ಓಕೆ, ಆ ಥರ ಪೇರೆಂಟ್ಸ್ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಇದು ಫೋಕಸ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಬಾವಿ ಕಪ್ಪೆ ಆಗದಲ್ಲೇ ಯಾರೋ ಅಕ್ಕಪಕ್ಕದವ್ರನ್ನ ನೋಡಿಕೊಂಡು ಕಾಪಿ ಮಾಡಿ ದಡ್ಡರಾಗೋದು